ಒಂದುಗೂಡಿಸಿ ಅದಕ್ಕೆ ಕನ್ನಡ ನಾಡಿನ ರೂಪವನ್ನು ಕೊಟ್ಟಿದ್ದು 1956ರ ನವೆಂಬರ್ 1ರಂದು. ಇದಕ್ಕಾಗಿ ಶ್ರಮಿಸಿದವರೆಂದರೆ ಆಲೂರು ವೆಂಕಟರಾಯರು, ಡಿಪುಟಿ ಚನ್ನಬಸಪ್ಪನವರು, ಅನಕ್ರು, ಗುಡ್ಲೆಪ್ಪ ಹಳ್ಳಿಕೇರಿ, ಸಿದ್ದಪ್ಪ ಕಂಬಳಿ, ಆರ್ ಎಸ್ ದೇಶಪಾಂಡೆ, ರಂಗರಾವ್ ದಿವಾಕರ್, ಶ್ರೀನಿವಾಸರಾವ್ ಕೌಜಲಗಿ, ಕೆಂಗಲ್ ಹನುಮಂತರಾಯರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಹೀಗೆ ಅನೇಕರ ಪರಿಶ್ರಮದ ಫಲವಾಗಿ ಕರ್ನಾಟಕವು ಏಕೀಕರಣಗೊಂಡಿತು. ಕನ್ನಡದ ಮನೆ ಮನಗಳನ್ನು ಒಂದುಗೂಡಿಸಲು ಹಗಲಿರುಳು ಶ್ರಮಿಸಿದ ಇಂತಹ ಮಹನೀಯರನ್ನು ನೆನೆಯುವ ದಿನವಿದು. ಕರ್ನಾಟಕ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಆಡಳಿತದ ಹಿತದೃಷ್ಟಿಯಿಂದ ಒಂದಷ್ಟು ಜಿಲ್ಲೆಗಳನ್ನು ಒಂದುಗೂಡಿಸಿ ಅದಕ್ಕೆ ವಿಶಾಲ ಮೈಸೂರು ರಾಜ್ಯ ಎಂದು ನಾಮಕರಣ ಮಾಡಲಾಗಿತ್ತು. ಬಹುದಿನಗಳವರೆಗೆ ನಾವು ಮೈಸೂರು ರಾಜ್ಯದವರೆಂಬ ಹೆಸರಿನಿಂದಲೇ ಗುರುತಿಸಲ್ಪಡುತ್ತಿದ್ದೆವು. ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆಯ ಕೂಗು ಕೇಳಿಬಂದಾಗ ಕನ್ನಡ ಭಾಷೆಯನ್ನು ಮಾತನಾಡುವವರ ಪ್ರದೇಶವನ್ನು ಒಂದುಗೂಡಿಸಿ ಅದಕ್ಕೆ ಅಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ ಅರಸರು 1973ರ ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಅಂದಿನಿಂದ ಇಂದಿನವರೆಗೂ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಆದ್ಮೇಲೆ ಕನ್ನಡ ನಾಡು ಶ್ರೀ ಗಂಧದ ಬೀಡು, ಕರುನಾಡು, ಕನ್ನಡ ನಾಡು, ಕನ್ನಡಾಂಬೆಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಹಚ್ಚ ಹಸಿರಿನ ಸುಂದರ ಬೆಟ್ಟಗಳು, ಪವಿತ್ರ ಕಾವೇರಿ, ತುಂಗಭದ್ರೆ ನದಿಗಳು ಹರಿಯುವ, ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ನಾಡು ಈ ನಮ್ಮ ಕನ್ನಡ ನಾಡು. ಒಂದು ಧೀಮಂತ ಶಕ್ತಿಯೇ ಸರಿ, ಜಗದೇಕ ವೀರರು ಅಹವಮಲರಿಗೆ ಜನ್ಮ ಕೊಟ್ಟ ಭೂಮಿ ಈ ನಮ್ಮ ಕನ್ನಡ ನಾಡು. ಪ್ರಕೃತಿಯ ಸೊಬಗು, ನದಿಗಳ ಹರಿವು, ಪಶ್ಚಿಮ ಘಟ್ಟಗಳ ಸೌಂದರ್ಯ ಎಷ್ಟು ವರ್ಣಿಸರೂ ಸಾಲದ ಏಕೈಕ ನಾಡು ಈ ನಮ್ಮ ಕನ್ನಡ ನಾಡು. ಇಂಥ ನಾಡಿನಲ್ಲಿ ಹುಟ್ಟಿರುವ ನಾವೇ ಧನ್ಯರು. ಈ ದೇಶದ ಪ್ರಗತಿಯಲ್ಲಿ ಕರ್ನಾಟಕ ಯಾವತ್ತಿಗೂ ಕೂಡ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಿದೆ. ಭಾರತ ಎಂಬ ಸಮೃದ್ಧ ನೆಲದಲ್ಲಿ ಕರ್ನಾಟಕ ಇವತ್ತು ಅತ್ಯಂತ ಪ್ರಗತಿಶೀಲ ರಾಜ್ಯವಾಗಿ ಗುರುತಿಸಿಕೊಂಡಿದೆ. ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ರಂಗಭೂಮಿ, ವೈದ್ಯಕೀಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕರ್ನಾಟಕ ಇವತ್ತು ಬರೀ ಭಾರತಕ್ಕಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ತನ್ನ ಅತ್ಯಮೂಲ್ಯವಾದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕಾಯ್ದಿಟ್ಟುಕೊಂಡು ಮುಂದಿನ ಪೀಳಿಗೆಯವರೆಗೂ ಕೂಡ ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕೊನೆಯದಾಗಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಕುವೆಂಪುರವರಿಗೆ ನರ್ಕಕ್ಕಿಳಿಸಿ ನಾಳೆಗೆ ಸೀಳಿಸಿ ಬಾಯಿ ಹೊಲಸಾಕಿರುವನು ಮೂಗ್ನಲ್ ಕನ್ನಡ ಪದವಾಡ್ತೀನಿ ಎಂದು ಗಟ್ಟಿ ಧೈರ್ಯ ಮಾಡಿ ಹೇಳಿದ ಕವಿ ಜಿ ಪಿ ರಾಜರತ್ನಂ ಅವರಿಗೆ ಕನ್ನಡ ಎನೆ ಕುಣಿದಾಡುವುದೆನ್ನಡೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಲೆ ತೆಕ್ಕನ ಮನಮೈ ಮಿರಿಯುವುದು ಎಂದು ಎದೆ ತುಂಬಿ ಹಾಡಿದ ರಾಷ್ಟ್ರಕವಿ ಕುವೆಂಪುರವರಿಗೆ ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎಂದು ಎಲ್ಲ ಕನ್ನಡಿಗರ ಮನೆ ಮನಗಳಲ್ಲಿ ಕನ್ನಡದ ದೀಪವನ್ನು ಹಚ್ಚಿದ ಕವಿ DS ಕರ್ಕಿರವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸುತ್ತಾ ದೇಶಕಾವ್ಯ ಯೋಧ ಹಾಗೂ ಜಗಕ್ಕೆಲ್ಲ ಅನ್ನ ನೀಡುವ ಅನ್ನದಾತ ನನಗೂ ಎಂದೆಂದಿಗೂ ಮಾಸಿರಲಿ ಎಂಬ ಆಶಯದೊಂದಿಗೆ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ.